ನಾನು ಲಕ್ಷಾಂತರ ಜನರು ಆರೋಗ್ಯವಂತರಾಗೋದು ನೋಡಿದ್ದೀನಿ. ಯಾಕಂದರೆ ಅವರು ಯಾವಾಗಲೂ ತಿಂತಾ ಇರಲ್ಲ, ಟ್ಯಾಂಕ್ ಫುಲ್ಲಾಗಿ ಚೆಲ್ತಾ ಇದ್ರು. ನಿಮ್ಮ ದೇಹ ಮತ್ತು ಮೆದುಳು ಅತ್ಯುತ್ತಮವಾಗಿ ಕೆಲಸ ಮಾಡೋದು ನಿಮ್ಮ ಹೊಟ್ಟೆ ಖಾಲಿಯಾಗಿದ್ದಾಗ ಮಾತ್ರ. ನೀವು ಅತಿಯಾಗಿ ತಿನ್ನಬಾರ್ದು, ಅದು ಬಹಳ ಮುಖ್ಯ. ಎಲ್ಲರೂ 2 ಊಟ ಮಾಡ್ತಾರೆ, ನಾನು ಸಾಮಾನ್ಯವಾಗಿ ಒಂದೇ ಊಟ ಮಾಡೋದು, ಸಂಜೆ 4:35ಕ್ಕೆ. ನಮಸ್ಕಾರಂ ಸದ್ಗುರು. ಶುಭ ದಿನಗಳಂದು ಉಪವಾಸ ಮಾಡೋದು ಭಾರತದಲ್ಲಿ ಅನಾದಿ ಕಾಲದಿಂದಲೂ ಇದೆ. ಆದರೆ ಉಪವಾಸದ ಸಮಯದಲ್ಲಾಗೋ ಆಟೋಫ್ಯಾಗಿ ಬಗೆಗಿನ ಸಂಶೋಧನೆಗೆ ನೊಬೆಲ್ ಸಿಗೋವರೆಗೂ ಬಹಳ ಭಾರತೀಯರು ಅದು ಅವೈಜ್ಞಾನಿಕ ಮತ್ತು ಅತಾರ್ಕಿಕ ಅಂದ್ಕೊಂಡಿದ್ರು. ನಾನು ಈ ವರ್ಷ ಮಧ್ಯಂತರ ಉಪವಾಸ ಪ್ರಾರಂಭಿಸಿದೆ. ಇಂಥ ಒಳ್ಳೆ ಪ್ರಾಚೀನ ಅಭ್ಯಾಸಗಳನ್ನು ಮಡಿವಂತಿಕೆ ಅಂತ ಕರೆದು ಮತ್ತೆ ಪಾಶ್ಚಿಮಾತ್ಯರ ಅನುಮೋದನೆ ಸಿಕ್ಕ ತಕ್ಷಣ ಅಳವಡಿಸಿಕೊಳ್ಳೋದು ಯಾಕೆ? ಅದು ಯಾಕಂದ್ರೆ ನಿಮಗೆ ಸರಿಯಾದ ಬಣ್ಣದ ಚರ್ಮ ಇಲ್ಲ. ನಾನು ಇದ್ರ ಬಗ್ಗೆ 40 ವರ್ಷಗಳಿಂದ ಮಾತಾಡ್ತಿದ್ದೀನಿ, ಸರಿನಾ? ಮತ್ತೆ ನಾನು ಲಕ್ಷಾಂತರ ಜನರು ಆರೋಗ್ಯವಂತರಾಗೋದು ನೋಡಿದ್ದೀನಿ. ಯಾಕಂದರೆ ಅವರು ಯಾವಾಗಲೂ ತಿಂತಾ ಇರಲ್ಲ, ಟ್ಯಾಂಕ್ ಫುಲ್ಲಾಗಿ ಚೆಲ್ತಾ ಇದ್ರು. ನಮ್ಮ ಯೋಗ ಕೇಂದ್ರದಲ್ಲಿ ಎಲ್ಲರೂ ಬೆಳಗ್ಗೆ 10 ಗಂಟೆಗೆ ತಿಂತಾರೆ, ಮತ್ತೆ ಸಂಜೆ 7 ಗಂಟೆಗೆ. ನಾವು ದೈಹಿಕವಾಗಿ ಬಹಳ ಸಕ್ರಿಯ ಕೆಲಸ ಮಾಡ್ತೀವಿ. ಆಶ್ರಮದೊಳಗಡೆ ವಾಹನಗಳಿಲ್ಲ, ಅದು ದೊಡ್ಡ ಜಾಗ. ಎಲ್ಲರೂ ನಡೀತಾರೆ ಅಥವಾ ಸೈಕಲ್ನಲ್ಲಿ ಹೋಗ್ತಾರೆ. ಊಟಕ್ಕೆ ಹೋಗಬೇಕು ಅಂದರೆ ಅದು 1 ಕಿಲೋಮೀಟರ್, ಕೆಲಸದ ಜಾಗಕ್ಕೆ ಅರ್ಧ 1 ಕಿಲೋಮೀಟರ್. ಹೀಗೆ ಯಾವಾಗಲೂ ದೈಹಿಕ ಚಟುವಟಿಕೆಯಲ್ಲಿ ಇರ್ತಾರೆ. ಸಂಜೆ 3:30-4 ಗಂಟೆ ಹೊತ್ತಿಗೆ ಎಲ್ಲರೂ ಬಹಳ ಹಸಿದಿರ್ತಾರೆ, ತುಂಬ ಹಸಿದಿರ್ತಾರೆ. ಆದರೆ ಅದು ಒಗ್ಗಿ ಹೋಗಿದೆ. Empty stomach and hunger, two different things. ಖಾಲಿ ಹೊಟ್ಟೆ ಮತ್ತು ಹಸಿವು 2 ಬೇರೆ ಬೇರೆ ವಿಷಯಗಳು. ಹಸಿವು ಅಂದ್ರೆ ನಿಮ್ಮ ಶಕ್ತಿ ಕುಂದುತ್ತಾ ಹೋಗುತ್ತೆ, ಆದರೆ ಖಾಲಿ ಹೊಟ್ಟೆ ಒಳ್ಳೆಯದು. ಯೋಗ ವಿಜ್ಞಾನದಲ್ಲಿ ಇವತ್ತು ಆಧುನಿಕ ವಿಜ್ಞಾನನೂ ಹೀಗೆ ಹೇಳ್ತಿದೆ. ಆದರೆ ನಮಗೆ ಅನುಭವಾತ್ಮಕವಾಗಿ ಗೊತ್ತಿರೋದನ್ನು ಕಂಡುಹಿಡಿಯೋಕೆ ನೀವು ಕೋಟಿ ಖರ್ಚು ಮಾಡ್ತೀರಾ. ಯಾಕಂದರೆ ಸಂಶೋಧನೆ ಅಂದರೆ ಕೋಟಿಗಟ್ಟಲೆ ಖರ್ಚು. ಹಾಗೇ ಇದೆ ಸ್ಥಿತಿ. ನಿಮ್ಮ ದೇಹ ಮತ್ತು ಮೆದುಳು ಅತ್ಯುತ್ತಮವಾಗಿ ಕೆಲಸ ಮಾಡೋದು ನಿಮ್ಮ ಹೊಟ್ಟೆ ಖಾಲಿಯಾಗಿದ್ದಾಗ ಮಾತ್ರ. ಆದ್ದರಿಂದ ನಾವು ಹೇಗೆ ತಿಂತೀವಂದರೆ, ನಾವೆಷ್ಟೇ ತಿಂದರೂ 2-2.5 ಗಂಟೆ ಒಳಗೆ ಹೊಟ್ಟೆ ಖಾಲಿಯಾಗೋದನ್ನು ಖಚಿತಪಡಿಸ್ಕೋತೀವಿ. ನಾವು ಯಾವಾಗಲೂ ಖಾಲಿ ಹೊಟ್ಟೆನಲ್ಲೇ ಮಲಗ್ತೀವಿ. ಜನರಿಗೆ ಹಾಗಿದ್ರೆ ನಿದ್ದೆ ಬರಲ್ಲ ಅನಿಸುತ್ತೆ. ಬರುತ್ತೆ. ಸರಾಸರಿ 25 ವರ್ಷಗಳಲ್ಲಿ ಸರಾಸರಿ ನಾನು ದಿನಕ್ಕೆ 2.5-3 ಗಂಟೆ ಮಲಗಿದೆ. ಈ ದಿನಗಳಲ್ಲಿ ಸ್ವಲ್ಪ ಆಲಸ್ಯಾಗಿದ್ದೀನಿ, 3:30-4 ಗಂಟೆ ಮಲಗ್ತೀನಿ. ನಾನು ಮಾಡೋ ಪ್ರಯಾಣಗಳ ಹೊರತಾಗಿಯೂ. ನನ್ನ ಪ್ರಯಾಣಗಳು ಹೇಗಿವೆ ಅಂದರೆ, ಮುಂದಿನ ದಿನಗಳ ನನ್ನ ವೇಳಾಪಟ್ಟಿ ನೋಡಿದ್ರೆ ನೀವು ಕುರ್ಚಿಯಿಂದ ಬಿದ್ದು ಹೋಗ್ತೀರಾ. ಹೌದು, ಹೇಳ ಬೇಡವಾ? ಮುಂದಿನ 10 ದಿನಗಳಲ್ಲಿ ನಾನು 5 ದೇಶಗಳಲ್ಲಿರ್ತೀನಿ. ಎಷ್ಟು ಕಾರ್ಯಕ್ರಮಗಳು ಗೊತ್ತಿಲ್ಲ, ಎಲ್ಲ ಥರದ ಕಾರ್ಯಕ್ರಮಗಳು. ಇದನ್ನು ಮಾಡೋದು ಹೇಗೆ ಸಾಧ್ಯ ಅಂದರೆ, ನೀವು ಅತಿಯಾಗಿ ತಿನ್ನಬಾರ್ದು, ಅದು ಬಹಳ ಮುಖ್ಯ. ಎಲ್ಲರೂ 2 ಊಟ ಮಾಡ್ತಾರೆ, ನಾನು ಸಾಮಾನ್ಯವಾಗಿ ಒಂದೇ ಊಟ ಮಾಡೋದು, ಸಂಜೆ 4:35ಕ್ಕೆ. ಯಾಕಂದರೆ ನನಗೆ ತಟ್ಟೆ ಮುಂದೆ ಕೂತು ಎಷ್ಟು ತಿನ್ನೋದು ಅಂತ ಚಿಂತೆ ಮಾಡೋದು ಇಷ್ಟ ಇಲ್ಲ. ನನಗೆ ಚೆನ್ನಾಗಿ ತಿನ್ನಬೇಕು. ಸಂಜೆ 4:35ಕ್ಕೆ ತಿಂದರೆ ಮತ್ತೆ ಮರುದಿನಾನೇ. ಅಷ್ಟು ಸಾಕಾಗುತ್ತಾ? ಚೆನ್ನಾಗಿ ಕಾಣ್ತಿದ್ದೀನಾ? ಹಲೋ, ನಾನು ನಿಮ್ಮ ಪೇಷಂಟ್ ಥರ ಕಾಣ್ತಿಲ್ಲ ಅಲ್ವಾ? ನಾನು ನಿಮ್ಮ ಬಳಿ ಬರಲ್ಲ. ಯಾಕಂದರೆ ದೇಹದಲ್ಲಿ ಏನೇ ದುರಸ್ತಿ ಅಥವಾ ಶುದ್ಧೀಕರಣ ಆಗಬೇಕಿದ್ರೆ ಹೊಟ್ಟೆ ಖಾಲಿ ಇರಬೇಕು, ಅದು ಬಹಳ ಮುಖ್ಯ. ಇಲ್ಲಾಂದರೆ ಜೀವಕೋಶಗಳ ಹಂತದ ಶುದ್ಧೀಕರಣ ಆಗಲ್ಲ. ಎಲ್ಲ ಒಟ್ಟು ಹಾಕಿ ಎಲ್ಲ ಸಮಸ್ಯೆಗಳು ಬರುತ್ತವೆ. ಮೊದಲನೇದಾಗಿ ದೇಹಕ್ಕೆ ಜಡತ್ವ ಬರುತ್ತೆ. ಜಡತ್ವದ ಹಲವು ಹಂತಗಳಿವೆ. ನೀವದನ್ನು ಗಮನಿಸದಿದ್ರೆ ನೀವು ಮಾಡೋ ನಿದ್ರೆ ಜಡತ್ವ.
ನೀವೆಲ್ಲರೂ ಇಲ್ಲಿ ಜೀವಿಸೋದಕ್ಕೆ ಬಂದಿದ್ದೀರಾ ಅಥವಾ Hello? ಜೀವಿಸೋದಕ್ಕೆ ತಾನೇ? ಈ ಹಾಲಿಗೆ ಅಂತಿಲ್ಲ, ಜೀವನದ ಬಗ್ಗೆ ಕೇಳ್ತಿದ್ದೀನಿ. ಜೀವಿಸ್ಬೇಕಾ ಅಥವಾ ಜೀವನದ ಉದ್ದೇಶ ಜೀವಿಸೋದು ಅಲ್ವಾ? ಅಮೆರಿಕದ ಡಾಕ್ಟರ್ಗಳ ಬಗ್ಗೆ ಮಾತಾಡಿದ್ರಿ, ಇದು ಈಗ ಇಲ್ಲಿಗೂ ಬರ್ತಿದೆ. ಎಲ್ಲ ಅಮೆರಿಕದ ಡಾಕ್ಟರ್ಗಳು ನೀವು ಕನಿಷ್ಠ 7-8 ಗಂಟೆ ಮಲಗಲೇಬೇಕು ಅಂತಾರೆ. ಅಂದರೆ ಬದುಕಿನ 1/3 ಭಾಗ ನೀವು ಮಲಗಬೇಕು, ಇನ್ನೊಂದು 4 ಗಂಟೆ ಸ್ನಾನ, ಟಾಯ್ಲೆಟ್, ಊಟ ಇತ್ಯಾದಿಗಳಲ್ಲಿ ಹೋಗುತ್ತೆ. ಅಂದರೆ ನಿಮ್ಮ ಬದುಕಿನ 50% ಬರೀ ಮೇಂಟೆನೆನ್ಸೇ. ನಿಮ್ಮ ಹತ್ರ ಒಂದು ವಾಹನ ಇದೆ ಅಂದ್ಕೊಳ್ಳಿ, ಬೈಕೋ ಕಾರೋ, ಅದು ತಿಂಗಳಿಗೆ 1 ದಿನ ಸರ್ವಿಸ್ಗೆ ಹೋದರೆ ಪರವಾಗಿಲ್ಲ. ಅದು ತಿಂಗಳಲ್ಲಿ 15 ದಿನ ಸರ್ವಿಸ್ಗೆ ಹೋದರೆ ಅದೊಂದು ಉಪದ್ರ ಅಲ್ವಾ? ಹೆಚ್ಚಿನವರು ತಮ್ಮ ವ್ಯವಸ್ಥೆಯನ್ನು ಉಪದ್ರ ಮಾಡಿಕೊಂಡಿದ್ದಾರೆ. ಅವರ ದೇಹನೇ ಅವರ ಬದುಕಿನಲ್ಲಿ ಒಂದು ದೊಡ್ಡ ತೊಡಕು. ಅವ್ರಿಗೆ ಏನು ಮಾಡಬೇಕಿದ್ರೂ ದೇಹ ಅದನ್ನು ಮಾಡಕ್ಕೆ ಬಿಡಲ್ಲ. ಅದಕ್ಕೆ ಹಲವು ಅಂಶಗಳಿವೆ. ಒಂದು ಮುಖ್ಯವಾದ ಅಂಶ, ಜನರು ತಿನ್ನಬೇಕಿರೋದಕ್ಕಿಂತ ತುಂಬ ಜಾಸ್ತಿ ತಿಂತಿದ್ದಾರೆ. ಯಾಕಂದರೆ ಜಾಸ್ತಿ ತಿನ್ನು, ಇಲ್ಲಾಂದರೆ ನಿಶಕ್ತನಾಗ್ತಿ ಅಂತೆಲ್ಲ ಹೇಳಿದ್ದಾರೆ. ಇಲ್ಲ, ದೇಹವನ್ನು ಇಟ್ಕೊಳ್ಳೋದಕ್ಕೆ ಒಂದು ರೀತಿ ಇದೆ. ಇವತ್ತು ಎಲ್ಲರೂ ಜಾಸ್ತಿ ಮೈಲೇಜ್ ಕೊಡೋ ಕಾರ್, ಬೈಕ್ಗಳನ್ನು ತಯಾರಿಸೋದಕ್ಕೆ ನೋಡ್ತಿದ್ದಾರೆ. ಅಂದರೆ ಏನು? ಮೆಷಿನ್ ಸ್ಮೂತಾಗಿ ಓಡಿದ್ರೆ ಅದು ಕಡಿಮೆ ಇಂಧನ ತಗೊಳತ್ತೆ ಅಲ್ವಾ? ನೀವಿಲ್ಲಿ ಕೂತಿದ್ದಾಗ ಪೂರ್ತಿ ನಿರಾಳತೆಯಲ್ಲಿದ್ದರೆ ಅದು ಕಡಿಮೆ ಇಂಧನ ತಗೊಳತ್ತೆ. ನೀವು ಯಾವಾಗಲೂ ಹೀಗಿದ್ರೆ ಜಾಸ್ತಿ ಇಂಧನ ತಗೊಳುತ್ತೆ, ಜಾಸ್ತಿ ತಿನ್ನಿಸುತ್ತೆ, ಅದರಲ್ಲಿ ವಿವಶತೆ ಬರುತ್ತೆ. ಈ ಹೊಸ ಹೆಸರು ಮಧ್ಯೆ ಮಧ್ಯೆ ತಿನ್ನದೇ ಇರೋದು. ಅಮೆರಿಕದಲ್ಲಿ ಜನರು ನಮ್ಮ ಕಾರ್ಯಕ್ರಮಕ್ಕೆ ಬರೋದನ್ನು ನೋಡಬೇಕು. ನಮ್ಮದೆಲ್ಲ 10-12 ಗಂಟೆ ನಡೆಯುತ್ತೆ. ಅವರು ಬಿಸ್ಕೆಟ್ ಎಲ್ಲ ಹಿಡ್ಕೊಂಬರ್ತಾರೆ. ನನಗೆ ಶುಗರ್ ಇಂಟಾಲರೆನ್ಸ್ ಇದೆ, ತಿನ್ನಬೇಕು, ನಾನು ತಿನ್ನಲೇಬೇಕು ಅಂತಾರೆ. ನೀವು ಸುಮ್ಮನೆ ಇಲ್ಲಿರಿ, ನೀವು ಸಾಯಲ್ಲ, ನಾನು ಖಚಿತಪಡಿಸ್ತೀನಿ. ನನ್ನ ಕ್ಲಾಸ್ನಲ್ಲಿ ಯಾರು ಸಾಯೋದು ನನಗೂ ಬೇಡ, ನಾನು ಖಚಿತಪಡಿಸ್ತೀನಿ. ಮೊದಲನೇ ದಿನ ಇಲ್ಲ ನಾನು ತಿನ್ನಲೇಬೇಕು, 3ನೇ ದಿನಕ್ಕೆ ಎಲ್ಲ ಬಿಟ್ಟು 12 ಗಂಟೆ ಕೂರ್ತಾರೆ, ಚೆನ್ನಾಗೇ ಇರ್ತಾರೆ. ನೋಡಿ, ಆರೋಗ್ಯ ನೀವು ಹೊರಗಿಂದ ಮಾಡೋ ವಿಷಯ ಅಲ್ಲ, ಅದು ನೀವು ಒಳಗಿಂದ ಮಾಡೋ ವಿಷಯ. ಹೊರಗಿಂದ ಏನೋ ಹಾಳಾದಾಗ ನೀವು ಸಹಾಯ ಪಡಿಬಹುದು, ಆದರೆ ಯಾವಾಗಲೂ ನಿಮ್ಮಲ್ಲಿ ಏನೋ ಹಾಳಾಗಿದೆ ಅಂದ್ರೆ ಏನು? ನೀವು ಫಾಲ್ಟಿ ಮೆಷಿನಾ? ಹೌದಾ? ಯಾವಾಗಲೂ ನಿಮ್ಮಲ್ಲಿ ಏನೋ ಹಾಳಾಗಿರೋದು ಯಾಕೆ? ಇದು ವಿನ್ಯಾಸ ಆಗಿರೋದು ಹಾಗಲ್ಲ, ಇದಿರೋದು ಆರೋಗ್ಯಕ್ಕಾಗಿ. ಪ್ರತಿಯೊಂದು ಕೋಶನೂ ಆರೋಗ್ಯಕ್ಕಾಗಿ ವಿನ್ಯಾಸವಾಗಿದೆ. ಅವೆಲ್ಲ ಆರೋಗ್ಯ ಉಂಟು ಮಾಡೋದಕ್ಕೆ ಶ್ರಮ ಪಡ್ತಿವೆ, ನಿಮ್ಮನ್ನು ಬಿಟ್ಟು. ಹಾಗಾಗಿ ಯೋಗದಲ್ಲಿ ಕನಿಷ್ಠ 8 ಗಂಟೆ ಅಂತರ ಶಿಫಾರಸು ಮಾಡ್ತಾರೆ. 2 ಊಟಗಳ ನಡುವೆ 8 ಗಂಟೆ ಇರಬೇಕು. ನೀವಿದನ್ನು ಮಾಡಿದರೆ ನಿಮಗೇನೇ ಆರೋಗ್ಯದ ಸಮಸ್ಯೆಗಳಿದ್ರೂ 6 ವಾರಗಳಲ್ಲೇ ಕನಿಷ್ಠ 50% ಮಾಯವಾಗುತ್ತೆ. ಇನ್ನೂ ಕೆಲವು ವಿಷಯಗಳನ್ನು ಮಾಡಬಹುದು, ಅದು ಈಗ ಅತಿರೇಕ ಅನಿಸಬಹುದು. ಒಂದು ಸಣ್ಣ ಯೋಗಾಭ್ಯಾಸ, ಧ್ಯಾನಾತ್ಮಕವಾದದ್ದು ನಿಮ್ಮಲ್ಲಿದ್ದರೆ ಆಗ ನಿಮ್ಮ ಸಮಸ್ಯೆಗಳ 90% ಹೋಗಿಬಿಡುತ್ತೆ. 10% ಇನ್ನೂ ಉಳಿದಿದ್ರೆ ನಾವು ಚಿಕಿತ್ಸೆ ಕೊಡಬಹುದು. ಈಗ ವೈದ್ಯಕೀಯ ವ್ಯವಸ್ಥೆ ಹೇಗಾಗಿದೆ ಅಂದರೆ, ವಿಶೇಷವಾಗಿ ದೊಡ್ಡ ಇನ್ಶೂರೆನ್ಸ್ ಪಾಲಿಸಿಗಳಿರುವಾಗ ಜನರು ಎಲ್ಲ ಥರದ ಕಸನ ತಿಂದು ಕುಡಿದು ಡಾಕ್ಟರ್ ಹತ್ರ ಹೋಗಿ ನನ್ನ ಸರಿ ಮಾಡಿ ಅಂತಾರೆ. ಅದು ಹಾಗೆ ಕೆಲಸ ಮಾಡಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.